ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈ ವಾರ ಪೂರ್ತಿ ನಾನು ಗೌರಿ ಹಬ್ಬದ ಬಗ್ಗೆ, ಗಣಪತಿ ಹಬ್ಬದ ಬಗ್ಗೆ, ಗಣಪತಿ ಬಿಡೋದು ಹೇಗೆ ಎಲ್ಲ ಹೇಳಿದೆ. ಎಲ್ಲ ಮಾಡ್ತೀವಿ, ಮಾಡಬೇಕಲ್ಲ ಅಂತ ಮಾಡ್ತೀವಿ. ಅಯ್ಯೋ, ತಾತ ಮುತ್ತಾತರ ಕಾಲದಲ್ಲಿ ನಡ್ಸ್ಕೊಂಬಂದುಬಿಟ್ಟಿದ್ದಾರೆ, ಈ ಹಬ್ಬಗಳನ್ನ ಬಿಡೋಂಗಿಲ್ಲ ಅಂಥೇಳಿ ಸಾಲನಾದರೂ ಮಾಡಿ ಹಬ್ಬ ಮಾಡ್ತೀವಿ. ಆದರೆ ಶ್ರದ್ಧೆಯಿಂದ ಹಬ್ಬ ಮಾಡಲ್ಲ. ಶ್ರದ್ಧಾ ಭಕ್ತಿಯಿಂದ, ಶುದ್ಧ ಮನಸ್ಸಿನಿಂದ ನಾವು ಮಾಡಲ್ಲ. ಆಧ್ಯಾತ್ಮಿಕ ದೃಷ್ಟಿಯಿಂದ ನಾವು ಮಾಡಲ್ಲ. ಏನೋ ಎಲ್ರಿಗೂ ಹೊಗಳ್ಳಿ, ಎಲ್ಲರೂ ನೋಡಿ ಭೇಷ್ ಅನ್ನಲಿ, ಎಲ್ರಿಗೂ ಏನು ಚೆನ್ನಾಗಿ ಮಾಡಿದ್ದೀರಿ, ಅಲಂಕಾರ ಎಷ್ಟು ಚೆನ್ನಾಗಿ ಕೂರಿಸಿದ್ದೀರಿ. ಆಧ್ಯಾತ್ಮಿಕಕ್ಕಿಂತ ಆಡಂಬರ ಜಾಸ್ತಿ ಆಗಲಿ ಅಂತ ನಾವು ಹಬ್ಬಗಳನ್ನು ಆಚರಣೆಗಳನ್ನು ಮಾಡ್ತೀವಿ. ಇವತ್ತಿನ ಎಪಿಸೋಡ್ನಲ್ಲಿ ಹಬ್ಬ ಮಾಡೋಕ್ಕೆ ಮುಂಚೆ ಮನಸ್ಸು ಶುದ್ಧ ಆಗಬೇಕು. ಎರಡನೇದು, ಆಧ್ಯಾತ್ಮಿಕ ಶಕ್ತಿ ನಮ್ಮಲ್ಲಿ ಜಾಸ್ತಿ ಪ್ರಚೋದನೆ ಆದಾಗಲೇ ಮಾತ್ರ. ನೀವು ಅಲಂಕಾರ ಮಾಡಲಿಲ್ಲ ಅಂದರೂ ಭಾಳ ಜೋರಾಗಿ ಕಾಣುತ್ತೆ ಪೂಜೆ, ಆ ಶಕ್ತಿ ವೈಬ್ರೇಷನ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ 5,000 ರೂಪಾಯಿ ಹೂ ತಂದಿದ್ದಾರೆ. ಒಂದು 20,000 ರೂಪಾಯಿದು ಅವಿನ್ಯೂ ರೋಡ್ ಅಲ್ಲೆಲ್ಲ ಹೋಗ್ಬಿಟ್ಟು ಆಭರಣ ತಂದು ಇಟ್ಟಿದ್ದಾರೆ. ತಾನು ಉಟ್ಕೊಳ್ಳೋಕ್ಕೋಸ್ಕರ ಸೀರೆ, ಒಂದು 10,000 ರೂಪಾಯಿ ಸೀರೆ ಅದು ತಂದು ಕಳಸಕ್ಕೆ ಕೊಡಿಸ್ಬಿಟ್ಟು ಆಮೇಲೆ ತಾನು ಉಟ್ಕೊಳ್ಳೋದು. 10,000 ರೂಪಾಯಿ ಸೀರೆ, ಒಂದು 20,000 ರೂಪಾಯಿಂದು ಅದು ಒಡವೆಗಳು ಅಲ್ಲಿ ಹೋಗಿ ತೊಗೊಂಬಂದು, ಒಂದು 5-10,000 ರೂಪಾಯಿಂದು ಹೂವಿನ ಅಲಂಕಾರ ಎಲ್ಲ ಮಾಡಿ, ಜೋರಾಗೆ ಫೋಟೋ ತೆಗೆದು ವೀಡಿಯೋ ಮಾಡಿ ಅಲ್ಲಿರೋನೆಲ್ಲ ಕರೆದು, ನೋಡ್ರಿ ನಮ್ಮನೆ ವರಮಹಾಲಕ್ಷ್ಮಿ ಎಷ್ಟು ಚೆನ್ನಾಗಿ ಮಾಡಿದ್ದೀವಿ, ನೋಡಿರಿ, ನೀವು ಯಾರೂ ಮಾಡಲ್ಲ, ನಾನೇ ಒಬ್ಬಳೇ ಚೆನ್ನಾಗಿ ಮಾಡೋದು ಅನ್ನೋದು ಮನಸ್ಸಲ್ಲಿ ಹೇಳ್ಕೊಳ್ಳೋದು. ಆಧ್ಯಾತ್ಮಿಕತೆ, ಮನಸ್ಸು ಶುದ್ಧಿ ಇಲ್ಲ. ಅಶುದ್ಧವಾದ ಮನಸ್ಸಿನಿಂದ ಆಡಂಬರದಿಂದ ಪೂಜೆ ಮಾಡಿದ್ರೆ ಅದೊಂದು ರೀತಿ ಸರ್ಕಸ್. ನೋಡಿರಿ, ನಾವು ಗಣಪತಿ ಎಷ್ಟು ಚೆನ್ನಾಗಿ ಕೂರಿಸಿದ್ದೀವಿ, ನೋಡ್ರಿ ಗಣಪತಿಗೆ ಎಷ್ಟೊಂದು ಐಟಮ್ ಅಡುಗೆ ಮಾಡಿ ಇಟ್ಟಿದ್ದೀವಿ. ಏನು ವಡೆ, ಕರ್ಜಿಕಾಯಿ, ಆಮೇಲೆ ಏನು ಮೋದಕ, ಎಷ್ಟು ಸ್ವೀಟ್ಸು, ಅಯ್ಯೋ ಎಷ್ಟೆಲ್ಲ ಮಾಡಿಟ್ಟಿದ್ದೀವಿ. ಅಷ್ಟೆಲ್ಲ ಮಾಡಿ ನಾವು ಹಬ್ಬ ಮಾಡ್ತಿದ್ದೀವಿ. ಇದನ್ನು ಮಾಡಲಿಕ್ಕೆ ನಾವು 3 ದಿವಸದಿಂದ ತಗೊಂಡಿದ್ದೀವಿ. ಹಾಗೆ ಹೀಗೆ ಕೊಚ್ಕೊಳ್ಳೋದು, ಅಷ್ಟೆಲ್ಲ ಮಾಡಿದ್ದೀವಿ ಅಂತ. ಮನಸ್ಸು ಮಾತ್ರ ಶುದ್ಧಿ ಇಲ್ಲ. ಶೋಗೋಸ್ಕರ ಮಾಡಿರೋದು, ಆಧ್ಯಾತ್ಮಿಕತೆ ಇಲ್ಲ. ಇಲ್ಲಿ ಶುದ್ಧ ಮನಸ್ಸಿಲ್ಲ, ಆಧ್ಯಾತ್ಮಿಕತೆ ಇಲ್ಲ, ವೈರಾಗ್ಯ ಇಲ್ಲ. ಅದೆಲ್ಲ ಆಭರಣ ಅಂತೆ ಆದಂತೆ ಎಲ್ಲ ಹಾಕಿ ಪೂಜೆ ಮಾಡಿ ಢಾಮ್ ಅನ್ನಿಸ್ಬಿಟ್ಟಿದ್ದೀವಿ. ಅಲ್ಲಿ ನಿಜವಾಗ್ಲೂ ದೇವರೇ ಇಲ್ಲ. ಅಲ್ಲಿ ನಿಮ್ಮನ್ನು ಊಟ ಇಲ್ಲ ಅಂತ ಬರ್ತಾರ ದೇವತೆಗಳು. ನೀವು ಸೀರೆ ಉಡಿಸಿಲ್ಲ, ಒಡವೆ ಹಾಕಿಲ್ಲ, ನನಗೇನೂ ಇಲ್ಲ ಅಂತ ಅಳ್ತಾರ ಅವರು. ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿರೋರು, ಕೋಟಿ ಏನು ಎಲ್ಲ, ಇಡೀ ಚಿನ್ನ ಬೆಳ್ಳಿ ವಜ್ರ ಎಲ್ಲ ಜಗತ್ತಿನಲ್ಲಿ ಅವರೇ ಸೃಷ್ಟಿ ಮಾಡಿರೋರು. ನಿಮ್ಮನೆ ಒಂದು ಚಿನ್ನಕ್ಕೆ ಅವ್ರು ಖುಷಿ ಪಟ್ಬಿಡ್ತಾರಾ? ಅಷ್ಟೆಲ್ಲ ಮೃಷ್ಟಾನ್ನ ಭೋಜನ ಮಾಡಿ ಹಾಕಿರೋ ಖುಷಿ ಪಡ್ತಾರಾ? ಇಲ್ಲ. ನಾನು ಅನ್ನೋ ಅಹಂಕಾರ ಬಿಡಿ, ಇವೆಲ್ಲ ನನ್ನಿಂದನೇ ಆಯಿತು ಅನ್ನೋದು ಬಿಟ್ಬಿಡಿ, ಭಗವಂತ ದರ್ಶನ ಕೊಡ್ತಾನೆ. ಇವೆಲ್ಲ ಬಿಡದೆ ಪೂಜೆ ಮಾಡಿದ್ರೆ ಫಲ ಇಲ್ಲ. ಅದಕ್ಕೆ ಇವತ್ತಿನ ಎಪಿಸೋಡ್ನಲ್ಲಿ ಗೌರಿ ಹಬ್ಬ, ಗಣಪತಿ ಹಬ್ಬ, ಯಾವುದೇ ಹಬ್ಬ ಆಗಲಿ, ಈಗ ಮುಂದೆ ಎಲ್ಲ ದೀಪಾವಳಿ ಬರ್ತಾ ಇದೆ, ನವರಾತ್ರಿ ಹಬ್ಬ ಬರ್ತಿದೆ. ನವರಾತ್ರಿ ನಮಗೋಸ್ಕರ ಅಲ್ಲ, ನಮ್ಮಲ್ಲಿರೋ ಪಾಪ ಶಾಪಗಳು ಕಳ್ಕೊಳ್ಳಿ ಅಂತ ಹಬ್ಬ ಆಚರಣೆಗಳು ಯಾಕೆ ಮಾಡ್ತೀವಿ? ಮಾಡಿರೋ ಮಹಾಪಾಪಗಳು, ಈ ಜನ್ಮದಲ್ಲಿರೋ ಪಾಪಗಳು, ಜನ್ಮದಲ್ಲಿ ಮಾಡಿರೋಂಥ ಮಹಾಪಾಪಗಳನ್ನು ಕಳ್ಕೊಂಡು ಪರಿಶುದ್ಧರಾಗಿ ದೇಹ ಬಿಟ್ಟು ಭಗವಂತನ ಸಾನ್ನಿಧ್ಯ ಸೇರಲಿಕ್ಕೋಸ್ಕರ ಈ ವ್ರತಗಳು, ಪೂಜೆಗಳು ಬಂದಿರೋದು. ಇದೆಲ್ಲ ಒಂದು ರೀತಿ ಪ್ರಾಶ್ಚಿತ್ತ. ಪೂಜೆ, ಪುರಸ್ಕಾರ, ಹೋಮ ಹವನಗಳು ಇವೆಲ್ಲ ಪನಿಷ್ಮೆಂಟು ನಮಗೆ. ಯಾಕೆ? ನಮ್ಮ ಪಾಪ ಕಳ್ಕೊಳ್ಳಿಕ್ಕೋಸ್ಕರ. ಅದನ್ನು ಬಿಟ್ಬಿಟ್ಟು ನಾವು ಅಹಂಕಾರ, ದುರಂಕಾರದಿಂದ ನಾವು ವ್ರತ ಪೂಜೆ ಮಾಡಿದ್ದೇ ಆದರೆ ಅದರ ಫಲ ಸಿಗೋದಿಲ್ಲ ಅಂತ ಧರ್ಮಸಿಂಧು, ಮನುಶ್ರುತಿ ಎರಡೂ ಸಾರ್ತಾ ಇದೆ, ಹೇಳ್ತಾ ಇದೆ, ಹೋಗ್ಲಿ ಹೇಳ್ತಾ ಇದೆ. ಇವತ್ತು ನಾನೇನು ಹೇಳಕೊಟ್ಟಿದ್ದೀನಿ ಅಂದರೆ, ಯಾವುದೇ ಹಬ್ಬಗಳನ್ನು, ವ್ರತಗಳನ್ನು ದಾನ ಮಾಡೋಕ್ಕೆ ಮುಂಚೆ ಅಥವಾ ಹೋಮ ಮಾಡೋಕ್ಕೆ ಮುಂಚೆ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಒಂದು ಕುಳಿತು ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಕೊಳಕನ್ನು, ಆತ್ಮದಲ್ಲಿರತಕ್ಕಂಥ ಅಹಂಭಾವವನ್ನು ಕಳ್ಕೊಂಡು ಪೂಜೆ, ವ್ರತ ಮಾಡಿದ್ದೇ ಆದರೆ ಯಾವ ಡಾಕ್ಟರ್ ಹತ್ರ ಹೋದರೂ ಕೂಡ ವಾಸಿಯಾಗದಿರೋ ಕಾಯಿಲೆ, ಎಂತಿಂಥ ಪರಿಹಾರ ಮಾಡಿದ್ವಿ ಜ್ಯೋತಿಷ್ಯಲ್ಲಿರೋದು, ಎಂತಿಂಥ ವಾಸ್ತುಲಿದ್ದರೂ ಕೂಡ ಎಲ್ಲ ಪಾಪಶಾಪಗಳು ಒಂದೇ ಸಲ ಕೊಚ್ಕೊಂಡು ಹೊಟ್ಟೋಗುತ್ತೆ. ಯಾವಾಗ? ಶುದ್ಧವಾದ ಮನಸ್ಸಿನಿಂದ, ಆಧ್ಯಾತ್ಮಿಕ ಶಕ್ತಿಯಿಂದ ಮಾಡಿದ್ದೆ ಆದರೆ. ಇವತ್ತು ಆಧ್ಯಾತ್ಮಿಕ ಶಕ್ತಿ ಇಲ್ಲ, ಬರೀ ಆಡಂಬರ. ಗಣಪತಿ ಕೂರಿಸ್ತಾರೆ ಬೀದಿನಲ್ಲಿ, ಏನು ಗಣಪತಿ ಕೂರಿಸ್ಬಿಟ್ಟು ಕ್ಯಾಬ್ರೆ ಡ್ಯಾನ್ಸ್ ಮಾಡೋದು,
ಈ ಮೇನಕ ಅಪ್ಸರೆ ಊರ್ವಶಿ ರಂಬೆ ಊರ್ವಶಿ ಮಾಡಿದ್ರಲ್ಲ ಅಂಥ ಡ್ಯಾನ್ಸ್ ಇಲ್ಲಿ. ಗಣಪತಿ ಬಿಡುವಾಗ ಏನು ಆನಂದ ಗೊತ್ತಾ, ಗಣಪತಿನ ಬಿಡ್ತಾ ಇದ್ದಾರೆ, ಏನು ರಸ್ತೆಯಲ್ಲಿ ಕುಡ್ಕೊಂಡು ಡ್ಯಾನ್ಸ್ ಮಾಡೋದು. ಅವ್ರ ಪ್ರಜ್ಞೆನೇ ಇಲ್ಲ, ಅದೇನು ಬೈತಾನೋ ಅದೇನು ಮಾಡ್ತಾರೋ ಗೊತ್ತಿಲ್ಲ. ಈ ಲಾಸ್ಟ್ ಇಯರು ನಮ್ಮ ಬೀದಿನಲ್ಲಿ ಒಬ್ಬ ಗಣಪತಿ ಕೂರಿಸ್ಬಿಟ್ಟು ಬೆರವಣಿಗೆ ಮಾಡಿಕೊಂಡು ಅಲ್ಲಿ ಸ್ಯಾಂಕಿ ಟ್ಯಾಂಕಿ ತೊಗೊಂಡು ಬಿಡೋಕ್ಕೆ ಅಂತ ಹೋದರು. ಕುಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗುವಾಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟು ರಸ್ತೆಯಲ್ಲಿ ಬಿದ್ದುಬಿಟ್ಟು ಹಂಗೆ ಕುಸಿದು ಬಿದ್ದು ಸಡನ್ ಹಾರ್ಟ್ ಅಟ್ಯಾಕ್ ಆಯಿತು. ಅಷ್ಟು ಕುಡಿದು ಡ್ಯಾನ್ಸ್ ಮಾಡೋದು. ಬಿಡುವಾಗ ಸಾವು, ಗಣಪತಿ ವಿಸರ್ಜನೆ ಮಾಡುವಾಗ ಸಾವು. ನೋಡಿ ಎಂಥ ದುರಂತ ಇದು. ಶುದ್ಧ ಮನಸ್ಸಿಂದ ಮಾಡಿದಂಥದ ಏನು ಗಣಪತಿ ಹಬ್ಬ. ಅಲ್ಲಿ ಆಧ್ಯಾತ್ಮಿಕತೆ ಇಲ್ಲ. ಆರ್ಕೆಸ್ಟ್ರಾದವ್ರು ಕರೆಸ್ಬಿಟ್ಟಿದ್ದಾರೆ. ಆರ್ಕೆಸ್ಟ್ರಾದವ್ರು ಕರೆಸ್ಬಿಟ್ಟು ಅಲ್ಲಿ ಏನು ಬರೀ ಸಿನಿಮಾ ಹಾಡುಗಳೇ ಆಡ್ತಾ ಇದ್ದಾರೆ, ಭಕ್ತಿ ಗೀತೆನೇ ಇಲ್ಲ ಅಲ್ಲಿ. ಅಲ್ಲಿ ನಾವು ನನ್ನ ಮನೆಯಲ್ಲಿ ಅಂದರೆ ಅಲ್ಲಿ ಸ್ವಸ್ ದೂರದಲ್ಲಿ ಅಲ್ಲಿ ಪ್ರೋಗ್ರಾಮ್ ನಡೀತದೆ, ಬೀದಿ ಗಣಪತಿ ಕೂರಿಸಿದ್ದಾರೆ. ಏನು ದೊಡ್ಡ ಗಣಪತಿ, ಎಷ್ಟು ಚೆನ್ನಾಗಿದೆ ಗಣಪತಿ, ಭಾಳ ಅಲಂಕಾರ ಮಾಡಿ ಜೋರಾಗಿದೆ. ಆ ಗಣಪತಿ ಮುಂದೆ ಆರ್ಕೆಸ್ಟ್ರಾದವರು ಸಿನಿಮಾ ಹಾಡುಗಳು ಆಡ್ತಿದ್ದಲ್ಲ, ಯಾವ ಭಕ್ತಿಗೀತೆನೇ ಇಲ್ಲ ಅಲ್ಲಿ. ನಾವು ಮನೇಲಿ ಮಲಗಿದ್ರು ರಾತ್ರಿ 10 ಗಂಟೆ ತನಕ ಆರ್ಕೆಸ್ಟ್ರಾ. ದೇವಸ್ಥಾನಕ್ಕೆ ಯಾರು ಜನ ಹೋಗಲ್ಲ, ಹಾಡು ಕೇಳಕ್ಕೆ ಬಂದು ಕೂತವ್ರು ಅಷ್ಟೊಂದು ಜನ ಚಳಿಲಿ. ಅಲ್ಲಿ ಎಂಥ ಹಾಡು ಗೊತ್ತಾ, ರಾತ್ರಿ ಆಯ್ತೆ ಮಲಗೋಣ ಇಂದು ನಮ್ಮ ಸೋಬಾನ ಅಯ್ಯಯ್ಯಯ್ಯೋ, ಈ ಹಾಡು ಗಣಪತಿ ಮುಂದಿಗೆ ಸೋಬಾನದ ಹಾಡು. ಅದು ನಾವು ಮಲಗಿರೋವಾಗಲೂ ಕೇಳ್ತಾ ಇದೆ. ನಾವಂತಲ್ಲಿ ಹೋಗಿಲ್ಲ. ಇದು ಗಣಪತಿ ಮುಂದೆ ವೈಭವ ಹೆಂಗಿದೆ ನೋಡಿ. ಆಮೇಲೆ ಒಳಗೆ ಸೇರಿದರೆ ಗುಂಡು ಹುಡುಗಿ ಆಗುವಳು ಗಂಡು, ಗಣಪತಿ ಮುಂದೆ ನೀವೆಲ್ಲ ಕುಡಿದು ಗಂಡಾಗ್ರಿ ಹೆಂಗಸರಲ್ಲ ಅಂತೇಳಿ ಪ್ರಚೋದನೆ ಮಾಡೋದು. ಇದು ದಿಶಕ್ತಿ. ಇದು ಭಕ್ತಿ ಭಾವ ಇಲ್ಲಿದೆ, ಭಕ್ತಿ ಪರಾಶಕ್ತಿಯಲ್ಲಿದೆ. ಎಲ್ಲ ಆಡಂಬರ ಅಲ್ಲ, ಆಧ್ಯಾತ್ಮಿಕತೆಯೇ ಇಲ್ಲ, ಎಲ್ಲ ಲೌಕಿಕ ಆಡಂಬರ ಮಾಯೆ. ಅಲ್ಲಾಡ್ಸು ಅಂತೇಳಿ ಆ ಅವ್ನು ಸ್ಟೇಜ್ ನಿಂತ್ಕೊಂಡು ಆಡ್ತಿದ್ದಾನೆ, ಅಲ್ಲಿ ಕೂತಿರೋ ಎದ್ದಿದ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ. ಇದು ಬೇಕಿತ್ತ ಗಣಪತಿಗೆ? ಇಂಥದ್ದೆಲ್ಲ ಬೇಕಾ? ಗಣಪತಿ ಹುಡ್ತಾಗಲೂ ಕೇಳಲಿಲ್ಲ, ಬೆಳೆದಾಗಲೂ ಕೇಳಲಿಲ್ಲ. ಅವನು ಯುಗದಿಂದಲೂ ಬಂದರೂ ಕೂಡ ಈ ಥರ ಹಾಡುಗಳು ಕೇಳಲೇ ಇಲ್ಲ. ಅವನಿದಷ್ಟು ವೇದ ಮಂತ್ರ ಶ್ಲೋಕಗಳನ್ನು ಭಜನೆಗಳನ್ನು ಕೇಳಿ ಬೆಳೆದಂಥವನು ಗಣಪತಿ ಬಿಡೋ ದಿವಸ ಇವೆಲ್ಲ ದೊಡ್ಡ. ಕೊನೆಗೆ ಗಣಪತಿಗೆ ಎಷ್ಟು ಬೇಜಾರಾಗಿದ್ದರೆ, ಇನ್ಮೇಲೆ ಬರೋದೇ ಬೇಡಪ್ಪ, ಈ ಬೀದಿಗೆ ಬರೋದು ಬೇಡ, ಇವ್ರು ಕೂರ್ಸೋಕ್ಕೆ ಮನಸ್ಸೇ ಕೊಡೋದು ಬೇಡ ನಾನು, ಆ ಲೆವೆಲ್ಗೆ. ಒಂದು ಭಕ್ತಿ ಪ್ರಧಾನ. ಆ ಭಕ್ತಿಲಿ ಒಂದು ಎಲ್ಲೋ ಕೂತಿದ್ದವನಿಗೆ ಏನೋ ಔಷಧಿ ತೊಗೊಂಡು ಕೂಡ ಬಾಡಿ ನೋವು ಹೋಗಲಿಲ್ಲ, ಶರೀರದಲ್ಲಿ ಬಾಧೆ ಇದೆ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಅವತ್ತು ಅಲ್ಲಿ ಬಂದು ಕೂತಾಗ ಅವನಿಗೆ ಆ ಮನಸ್ಸು ಒಂಥರ ಹಿತ ಅನ್ನಿಸ್ಬೇಕು. ಏನೇನು ಕಾಲ ಇತ್ತು ಅದೆಲ್ಲ ಮಾಯ ಆಗಬೇಕು, ವಾಸಿ ಆಗಬೇಕು. ಯಾಕೆಂದರೆ ಆ ಸ್ಥಳ ವಾಸ್ತು ಹಂಗಿರಬೇಕು, ಆ ಲೆವೆಲ್ ಪೂಜೆ ಆಗಬೇಕು. ಯಾವಾಗ ಹಂಗಾಗುತ್ತೆ ಗೊತ್ತಾ? ಶುದ್ಧವಾದ ಮನಸ್ಸಿಂದ ಪೂಜೆ ಮಾಡಿದಾಗ. ಸಾಕ್ಸ್ ಹಾಕ್ಕೊಂಡೇ ಗಣಪತಿ ಪೂಜೆ ಮಾಡೋದು. ತಾಲಿ ಕಟ್ತಾ ಇದ್ದಾರೆ ಚೌಟ್ರಿನಲ್ಲಿ, ಏನೆಲ್ಲ ಹೆಣ್ಣು ಗಂಡು ಹಿಂದೆ ಅಲ್ಲೊಂದಷ್ಟು ಜನ, ಅಷ್ಟು ಜನ ಹೆಣ್ಣಿನ ಕಡೆಯವರು ಹೆಣ್ಣಿನ ಕಡೆ ನಿಂತಿದ್ದಾರೆ, ಗಂಡಿನ ಕಡೆ ಇದ್ದಾರೆ. ಎಲ್ಲ ಶೂಸು ಚಪ್ಪಲಿ ಹಾಕ್ಕೊಂಡು ನಿಂತಿದ್ದಾರೆ, ಎಲ್ಲ ಏನು ಜೋರಾಗಿ ನಿಂತಿದ್ದಾರೆ. ಆ ಮಾಂಗಲ್ಯ ಚಪ್ಪಲಿ ಶೂಸ್ ಹಾಕಿರೋದೆಲ್ಲ ಮುಟ್ಬಿಟ್ಟಿದ್ದಾರೆ. ಎಲ್ಲ ಅವನು ಯಾವನೋ ಚುಂಗಮ್ ಹಾಕ್ಕೊಂಡಿದ್ದಾನೆ, ಇಲ್ಲಿ ಸಿಕ್ಕಾಕೊಂಬಿಟ್ಟಿದೆ. ಕಷ್ಟಪಡ್ತಿದ್ದ, ಹಿಂಗೆ ಹಾಕಿ ಬೆರಳಾಕಿ ಹಿಂಗೆ ಎಳೆದ, ಒಳಗೆ ಕೇಳ್ಕೊಂಡ. ಅಷ್ಟೊಳಗೆ ಮಾಂಗಲ್ಯ ತಟ್ಟೆ ತಂದರು, ಆ ಎಂಜಿಲಲ್ಲೇ ಮಾಂಗಲ್ಯ ಮುಟ್ಬಿಟ್ಟ. ಹೋಯ್ತು ತಟ್ಟೆ ಆ ಕಡೆಗೆ ಇನ್ನೊಂದು ಸಲ ಮುಟ್ಟಕ್ಕೆ. ನೋಡಿ ಎಷ್ಟು ಅಪವಿತ್ರತೆ ಇದೆ ನಾವು ಒಂದು ಶುಭ ಕಾರ್ಯ ಮಾಡುವಾಗ. ಯಾವಾಗ ಅಪವಿತ್ರತೆ ಆಯಿತು, ಆ ಮದುವೆ ಮಾಡ್ಕೊಳ್ಳೋರ್ಗೂ ಕೂಡ ಏನು ಒಳ್ಳೇದಾಗ್ತದ? ಗಂಡು ಹೆಣ್ಗೂ ಕೂಡ ಬೇಗ ಡೈವರ್ಸ್ ಆಗ್ತದೆ. ಇದು ಬೇಗ ಏನೋ ಒಂದು ರೀತಿ ಅನುಭವಿಸ್ತಾರೆ ಅವ್ರ ಕಷ್ಟ ಸುಖಗಳನ್ನೆಲ್ಲ. ಅದರಿಂದ ಶುದ್ಧವಾದ ಮನಸ್ಸು. ಮದುವೆ ಮನೆ ಒಂದು ಲಕ್ಷ್ಮೀನಾರಾಯಣನ ಮದುವೆ ಆಗೋ ಸ್ಥಳ ಅಂತಾರೆ. ಮದುವೆ ಆಗೋ ಮನೇನ, ಮದುವೆ ಚೌಟ್ರಿನ ಲಕ್ಷ್ಮೀನಾರಾಯಣರು ಬಂದು ಹೋಗುವಂಥ ಸ್ಥಳ ಅದು. ಅಂಥ ಪವಿತ್ರವಾದ ಸ್ಥಳದಲ್ಲಿ ಚಪ್ಪಲಿ ಶೂಸು ಎಂಜಿಲು ಕುಡ್ಕೊಂಬರೋದು, ಸ್ಮೋಕ್ ಮಾಡ್ಕೊಂಬರೋದು, ಸ್ಮೋಕ್ ಮಾಡಿದ್ದೇನೆ ಹಂಗೆ ಕೈಗೆ ಹಚ್ಕೊಂಬಂದು ತಾಲಿ ಮುಟ್ಬಿಡೋದು, ಅದೇ ಸ್ಪರ್ಶ ತಾಲಿ ಆ ಹುಡುಗಿ ಕತ್ತು ಕಟ್ಟೋದು. ಹೀಗೆ ಅಪವಿತ್ರತೆ, ಅಶುದ್ಧತೆ, ಆಧ್ಯಾತ್ಮಿಕತೆ ಇಲ್ಲ, ಒಂದು ಸಂಸ್ಕಾರ ಇಲ್ಲ, ಒಂದು ಕಲ್ಚರ್ ಇಲ್ಲ, ಸಂಸ್ಕೃತಿ ಇಲ್ಲ. ಈ ಥರ ಇದ್ದಾಗ ನೀವೇನೇ ಮಾಡಿದ್ರು ಕೂಡ ಫಲ ಸಿಗೋದಿಲ್ಲ. ಹಾಗಾದರೆ ಶುದ್ಧವಾದ ಮನಸ್ಸು. ಹಬ್ಬಗಳನ್ನು ಮಾಡೋಕ್ಕೆ ಮುಂಚೆ, ಯಾವುದೇ ಪೂಜೆ ಮಾಡೋಕ್ಕೆ ಮುಂಚೆ ನಮ್ಮಲ್ಲಿ ಒಂದು ಸ್ಪಿರಿಚುವಲ್ ಪವರ್ ಜಾಸ್ತಿ ಮಾಡಿಕೊಂಡು ಪೂಜೆ ಮಾಡಬೇಕು. ನಮ್ಮ ಮನಸ್ಸು ಅಶುದ್ಧ ಇದ್ದರೆ ಶುದ್ಧ ಮಾಡಿಕೊಂಡು ಆಮೇಲೆ ವ್ರತ, ಗೌರಿ ವ್ರತ, ಮಂಗಳ ಗೌರಿ ವ್ರತ, ಗಣಪತಿ ವ್ರತ, ಯಾವುದೇ ಪೂಜೆಯನ್ನು ಮಾಡಬೇಕು ಅಂದರೆ ಶುದ್ಧ ಮನಸ್ಸು ಮಾಡಿಕೊಂಡು ಆಧ್ಯಾತ್ಮಿಕ ಶಕ್ತಿನ ಬೆಳೆಸ್ಕೊಂಡು ಆಮೇಲೆ ಪೂಜೆ ಮಾಡಿದ್ರೆ ಫಲ ಸಿಗುತ್ತೆ. ಯಾವ ಪೂಜೆ
ಜಾತ್ರೆ, ಯಾತ್ರೆ, ಹೋಮ, ಹವನ, ದಾನ ಶುದ್ಧವಾದ ಮನಸ್ಸಿಂದ ಕೊಡಬೇಕಂತೆ, ಮಾಡಬೇಕಂತೆ. ಅದಕ್ಕೆ ಮುಂಚೆ ನಾನು ಯಾಕೆ ಪೂಜೆ ಮಾಡಬೇಕು? ಗಣಪತಿ ಪೂಜೆನ ಮನೆಯಲ್ಲಿ ಯಾಕೆ ಗೌರಿ ವ್ರತ ಮಾಡಬೇಕು? ಯಾಕೆ ಹೋಮ ಮಾಡಬೇಕು? ಯಾಕೆ ನಾನು ದಾನ ಕೊಡಬೇಕು? ಯಾಕೆ ತಿರುಪತಿ ಯಾತ್ರೆ ಮಾಡಬೇಕು? ಯಾಕೆ ಶಬರಿಮಲೆಗೆ ಹೋಗಬೇಕು? ಯಾಕೆ ಧರ್ಮಸ್ಥಳಕ್ಕೆ ಹೋಗಬೇಕು? ಯಾಕೆ ಮಂತ್ರಾಲಯಕ್ಕೆ ಹೋಗಬೇಕು? ಯಾಕೆ ಕಾಶಿ, ಬದ್ರಿ, ಅಮರನಾಥ್, ಕೇದಾರ್ನಾಥ್ಗೆ ಹೋಗಬೇಕು ಅಂತ 2 ಟಿಕೆಟ್ ಬುಕ್ ಮಾಡೋಕ್ಕೆ ಮುಂಚೆ 10 ಸಲ ಯೋಚನೆ ಮಾಡಬೇಕಂತೆ. ಯಾರೋ ಕರ್ಕೊಂಡು ಹೋಗ್ತಾರೆ, ಇವನು ಹೋಗಬೇಕಲ್ಲ, ಟ್ರಿಪ್ ಅಂತ ಹೋಗಬಾರ್ದು. ಎಂಜಾಯ್ ಮಾಡೋಣ ಅಂದರೆ ಯಾತ್ರೆ ಫಲ ಸಿಗೋದಿಲ್ಲ. ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ ಅಂದರೆ ಫಲ ಸಿಗುತ್ತೆ. ಅಲ್ಲಿ ಬರೋಷ್ಟು ಹೊಸ ಶುಭ ಶಕುನಗಳಾಗ್ತದೆ. ಶುದ್ಧವಾದ ಮನಸ್ಸು ಬರಬೇಕು. ನಮಗೆ ಆ ಶುದ್ಧನೇ ಇಲ್ವಲ್ಲ. ಒಬ್ಬರ ಹತ್ರ ಲಂಚ ತೊಗೊಂಡು ನಾನು ಯಾತ್ರೆ ಮಾಡಿದ್ರೆ ಫಲ ಬರೋದಿಲ್ಲ. ಒಬ್ಬರಿಗೆ ಅಯ್ಯೋ ಅನಿಸ್ಬಿಟ್ಟು ನಾನು ಪೂಜೆ ಮಾಡಿದ್ರೆ ಫಲ ಬರೋದಿಲ್ಲ. ಒಬ್ಬರಿಗೆ ಮೋಸ ಮಾಡಿ ನಾನು ಪೂಜೆ ಮಾಡಿದ್ರೆ ಫಲ ಬರೋದಿಲ್ಲ. ಒಬ್ಬರಿಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ಟು ಆಮೇಲೆ ಬಂದು ಪೂಜೆ ವ್ರತ ಮಾಡಿದ್ರೆ ಫಲ ಸಿಗೋದಿಲ್ಲ. ಇನ್ನು ನಮಗೆ ಪನಿಷ್ಮೆಂಟ್ ಆಗುತ್ತೆ, ಅವರೇ ಚೆನ್ನಾಗಿ ಆಗಿಬಿಡ್ತಾರೆ. ನಾನು ನೋಡಿರೋದು, ನಾನು 50 ವರ್ಷದ ಅನುಭವದ ಮಾತಿದು. ಮತ್ತು ಲಕ್ಸುರಿ ಬೇಡ, ಆಧ್ಯಾತ್ಮಿಕತೆ. ಒಂದು ಯಾತ್ರೆಗೆ ಹೋದರೆ 5 ಸ್ಟಾರ್ ಹೋಟ್ಲಲ್ಲೇ ನಾನು ಉಳ್ಕೋಬೇಕಪ್ಪ. ಮತ್ತು ಯಾತ್ರೆಗೆ ಯಾಕೆ ಹೋಗಬೇಕು? ಮನೇಲಿರಿ. ನಾನು ಯಾತ್ರೆಗೆ ಹೋದರೆ, ಯಾವುದೋ ಒಂದು ತೀರ್ಥಯಾತ್ರೆಗೆ ಹೋದರೆ VIP ಟ್ರೀಟ್ಮೆಂಟ್ ಕೊಡ್ಬೇಕು. ನನಗೆ VIP ಏಕ್ದಮ್ ಕರ್ಕೊಂಡು ದರ್ಶನ ಮಾಡಿಸ್ಬಿಡ್ಬೇಕು. ಅಂಥವ್ರು ದರ್ಶನ ಮಾಡಿದ್ರು ಕೂಡ ಏನು ಫಲ ಇಲ್ಲ. ಸಾವಿರಾರು ಜನ ಕ್ಯೂನಲ್ಲಿ ನಿಂತಿರ್ತಾರೆ ಗಂಟುಗಟ್ಟಲೆ. ಅಂಥವ್ರಿಗೆ ಆಶೀರ್ವಾದ ಮಾಡೋದು ಭಗವಂತ. ಇವನು ಏನು ಲಂಚ ತೊಗೊಂಡಿದ್ದಾನೆ, ಮೋಸ ಮಾಡಿದ್ದಾನೆ, ಏನೇನೋ ಕೆಟ್ಟ ಮಾಡಿದವ್ರಿಗೆ, ಇಂಥವ್ನಿಗೆ VIP ಅಂತ ಕರೀತಾರೆ. ಅವನ್ನ ತೊಗೊಂಡು ದೇವ್ರ ದರ್ಶನ ಮಾಡಿ ಕಳಿಸ್ಬಿಡೋದು. ದೇವ್ರ ಆಶೀರ್ವಾದ ಮಾಡಲ್ಲ. ನಾನು ತುಂಬ ಅನುಭವ ನೋಡಿದ್ದೀನಿ ಈ ಥರದ್ದು. ಆಧ್ಯಾತ್ಮಿಕತೆನೇ ಇಲ್ಲ. ಬಂದ ಲಕ್ಸುರಾಗಿ ಗನ್ಮ್ಯಾನ್ಗಳು ಬಂದರು, ಪೊಲೀಸ್ ಎಲ್ಲ ಬಂದರು, ಸ್ಟ್ರೈಟ್ ಹೋದ, ಎಲ್ಲ ಮಾಡ್ದ. ಭಗವಂತ ದರ್ಶನಕ್ಕೆ ಹೋದಾಗ ನಿಮ್ಗೆ ಸೆಕ್ಯೂರಿಟಿ ಆಗಬೇಕು. ಭಗವಂತನೇ ಸೆಕ್ಯೂರಿಟಿ ಕೊಡುವಾಗ ನಿಂತ್ಕೋ, ಕ್ಯೂನಲ್ಲಿ ಹೋಗು, ದರ್ಶನ ಮಾಡು, ನಿಂತ್ಕೋ ಗಂಟುಗಟ್ಟಲೆ. ಆಗ ನಿನ್ನ ಕರ್ಮ, ನೀನು ಮಾಡೋ ಎಲ್ಲ ತಪ್ಪುಗಳೆಲ್ಲ ನಾಶ ಆಗ್ತದೆ. ಅಂಥ ಒಬ್ಬ ಕೊಳಕ ಲಂಚ, ಮೋಸ, ವಂಚನೆ, ಕೊಲೆ ಎಲ್ಲ ಮಾಡೋನಿಗೆ VIP ಅಂತ ದರ್ಶನ ಮಾಡಿಸ್ತಾರೆ. ಏನು ಲಾಭ ಅಲ್ಲಿ? ಆಗಲ್ಲ. ಅಂತ ಮಾಡಿದರೂ ಕೂಡ ಸರಳವಾಗಿ ಹೋಗಬೇಕು. ಅದೇ ಆಧ್ಯಾತ್ಮಿಕ. ಆಡಂಬರ ಇರಬಾರ್ದು. ಮತ್ತು ಶುದ್ಧ ಮನಸ್ಸಿರ್ಬೇಕು. ನಾನು VIP, ನಾನು ಎಂಥವನು, ನನಗೆ ಹೋದ ತಕ್ಷಣ ದರ್ಶನ ಆಗುತ್ತೆ ಅನ್ನೋ ಅಹಂಕಾರ ದರ್ಶನ ಮಾಡ್ತಾನೆ. ಶುದ್ಧ ಮನಸ್ಸಿನಿಂದ ಮಾಡಿಲ್ಲ. ಅಹಂಕಾರ, ನಾನು ಮಿನಿಸ್ಟರ್, ನಾನು MLA, ನಾನು MP, ನಾನು ಕಾರ್ಪೊರೇಟ್ರು, ನಾನು ಆ್ಯಕ್ಟರು, ನಾನು ಸ್ಪೋರ್ಟ್ಸ್ಮ್ಯಾನು, ನಾನು ರಿಚೆಸ್ಟ್ ಪರ್ಸನ್ನು, ಶ್ರೀಮಂತ ಅನ್ನೋ ಅಹಂಭಾವದಲ್ಲಿ ದರ್ಶನ ಮಾಡಿದ್ರೆ ಅದು ಶೋಕೇಶಲ್ಲಿ ನಿಂತಿರೋ ಬೊಂಬೆ ದೇವಸ್ಥಾನದ ವಿಗ್ರಹ. ದೇವಾಲಯಗಳಲ್ಲಿ ಭಗವಂತ ಕಲ್ಲು ರೂಪದಲ್ಲಿದ್ದಾನೆ. ಅವನು ಪ್ರತ್ಯಕ್ಷ ನಮ್ಗೆ ದರ್ಶನ ಕೊಡಲ್ಲ. ಅವನು ಯಾವಾಗ ಕೊಡ್ತಾನೆ ಗೊತ್ತಾ ದರ್ಶನ? ಕನಕದಾಸನಿಗೆ ಕಿಂಡಿಲ್ ದರ್ಶನ ಕೊಟ್ಟ. ಯಾಕೆಂದರೆ ಅವನಲ್ಲಿ ಶುದ್ಧವಾದ ಭಕ್ತಿ ಇತ್ತು. ಕುರಿ ಕಾಯೋನು, ಕೃಷ್ಣ ಹಸು ಕಾಯೋನು. ಇವನು ಕುರುಬ, ಅವನು ಗೋಪಾಲ. ಅವರಿಬ್ಬರು ಹಸು ಕುರಿ ಕಾಯೋರು. ಆ ಲೆವೆಲಿಗೆ ವೈಬ್ರೇಷನ್ ಮ್ಯಾಚ್ ಆಯಿತು. ಕುಚೇಲ ಅವನು ಅವಲಕ್ಕಿ ತಂದ, ಕೃಷ್ಣ ಮೃಷ್ಟಾನ್ನ ಭೋಜನ ಮಾಡ್ತಿದ್ದ. ಕುಚೇಲನು ಕೂಡ ಮೃಷ್ಟಾನ್ನ ಭೋಜನ ಮಾಡಿಕೊಂಡು ಅಹಂಕಾರದ ಮೆರೆದಿದ್ರೆ ಕೃಷ್ಣ ದರ್ಶನನೇ ಸಿಗ್ತಿರಲಿಲ್ಲ. ಅದೇ ಕನಕದಾಸ ದೊಡ್ಡ ಮಿನಿಸ್ಟ್ರು MLA ಆಗಿದ್ದರೆ ಕೃಷ್ಣ ಕಿಂಡಿಲ್ ದರ್ಶನ ಕೊಡ್ತಿರಲಿಲ್ಲ. ಅವನ ಆಧ್ಯಾತ್ಮಿಕತೆ, ಅವನ ಸರಳತೆ, ಅವನ ಭಕ್ತಿ, ಅವನ ಶುದ್ಧವಾದ ಮನಸ್ಸಿಗೆ ಮಾರು ಹೋದ ಭಗವಂತ ಅವನಿಗೆ ಕಿಂಡಿಲಿ ದರ್ಶನ ಕೊಟ್ಟ. ಇವತ್ತು ಆ ಕೃಷ್ಣ ಮಠದಲ್ಲಿ ಉಡುಪಿಲಿ ಬೇಕಾದಷ್ಟು ಸ್ವಾಮೀಜಿಗಳು ಬಂದು ಹೋದರು, ಮಠಾಧಿಪತಿಗಳೆಲ್ಲ ಬಂದು ಹೋದರು. ಆದರೆ ಕನಕ ಕೊಟ್ಟಿರೋ ದರ್ಶನ ಪ್ರತ್ಯಕ್ಷವಾಗಿ ಕೃಷ್ಣ ನೋಡಿದಂಥ ಕನಕರು, ದಾಸರು, ಅಲ್ಲಿ ಇದ್ದಂಥ ಮಠಾಧಿಪತಿಗಳು ಯಾರು ನೋಡೇ ಇಲ್ಲ. ಅವನಲ್ಲಿ ಶುದ್ಧ ಮನಸ್ಸಿತ್ತು, ಭೇದ ಭಾವ ಇರಲಿಲ್ಲ. ಮತ್ತು ಆಧ್ಯಾತ್ಮಿಕತೆ, ಸರಳತೆ, ವೈರಾಗ್ಯ ಇದಿದ್ದರಿಂದ ಕಿಂಡಿಲ್ ದರ್ಶನ ಆಯಿತು. ಮತ್ತು ಅವನು ಕುರಿ ಕಾಯೋನು, ಹಸು ಕಾಯೋನು, ಡಿಫ್ರೆನ್ಸೇ ಇಲ್ಲ ನೋಡಿ. ಕೃಷ್ಣ ಗೋಪಾಲ, ಅವನು ಕುರಿ ಕಾಯೋ ಕುರುಬ, ಬ್ರಾಹ್ಮಣ ಅಲ್ಲ, ಕ್ಷತ್ರಿಯ ಅಲ್ಲ, ವೈಶ್ಯ ಅಲ್ಲ, ಶೂದ್ರ. ಅವನು ಯಾರು? ಕನಕದಾಸ. ಪುರಂದರದಾಸು ಬ್ರಾಹ್ಮಣ ಅಲ್ಲ, ಕ್ಷತ್ರಿಯ ಅಲ್ಲ, ಒಬ್ಬ ವ್ಯಾಪಾರಸ್ಥ. ಅವನಲ್ಲಿ ಎಷ್ಟು ಅಹಂಕಾರ ಇತ್ತು.
ಯಾವಾಗ ಅವನೆಲ್ಲ ಅಹಂಕಾರ ಕಳೆದು ಶುದ್ಧ ಮನಸ್ಸಾಯಿತು, ಪಂಡರಾಪುರದ ಪಾಂಡುರಂಗ ಅವನ ದರ್ಶನ ಕೊಟ್ಟರು. ಘೋರ ಕುಂಬಾರ, ಮಡಕೆ ಮಾಡ್ತಿದ್ದ ಕುಂಬಾರ, ಅವನ ಮನೆಗೆ ಭಗವಂತ ಹೋಗಿ ಮಡಕೆ ಮಾಡಿ ಮಾರ್ಕೆಟ್ಗೆ ಹೋಗಿ ಮಾರಿ ಆ ಕುಂಬಾರನ್ನ ಅವನ ಹೆಂಡತಿ ಮಕ್ಕಳನ್ನ ಸಾಕ್ತಾರೆ ಆ ಪಂಡರಾಪುರದ ಪಾಂಡುರಂಗ. ಅವನು ವೇದ ಗೊತ್ತು, ಮಂತ್ರ ಗೊತ್ತು, ಅವನು ಮಹಾಪಂಡಿತ ಅಂತಲ್ಲ, ಅವನು ಶುದ್ಧ ಭಕ್ತಿಗೆ, ಅವನ ಆಧ್ಯಾತ್ಮಿಕ ಕತೆಗೆ. ಆದ್ದರಿಂದ ಭಗವಂತನ ಆಶೀರ್ವಾದ ದರ್ಶನ ಆಗೋದು ಯಾರಿಗೂ ಗೊತ್ತಾ? ಕಾವ್ಯ ಹಾಕ್ದವ್ರಿಗಲ್ಲ, ಬೆರೆದವ್ರಿಗಲ್ಲ, ಕೋಟಿಗಟ್ಟಲೆ ಆಸ್ತಿ ಇದ್ದವ್ರಿಗಲ್ಲ. ಅತಿ ಸರಳತೆ, ಆಧ್ಯಾತ್ಮಿಕದಲ್ಲಿ ಬೆಳೆಸುವಂಥ ಆ ವೈರಾಗ್ಯ ಮತ್ತು ಶುದ್ಧವಾದ ಮನಸ್ಸಿಗೆ ಮಾತ್ರ ಭಗವಂತ ದರ್ಶನ ಕೊಡ್ತಾನೆ. ಕನಸಲ್ಲಾಗಲಿ, ಪ್ರತ್ಯಕ್ಷ ಆಗಲಿ, ಇಲ್ಲ ಬಲಗಡೆಯಿಂದ ಹೂ ಬೀಳುತ್ತೆ, ಇಲ್ಲ ಯಾವುದೋ ರೂಪದಲ್ಲಿ ಲೀಲೆ ನಡೆಸ್ಬಿಡ್ತಾನೆ, ಪವಾಡ ನಡೆಸ್ತಾನೆ ಇನ್ನೊಬ್ಬರ ಮುಖಾಂತರ. ಆ ಲೆವೆಲ್ಗೆ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು. ಅದೇ ವ್ಯಕ್ತಿತ್ವ ವಿಕಾಸ, ಅದೇ ಟ್ರಾನ್ಸ್ಫಾರ್ಮೇಷನ್. ಇದಕ್ಕೆ ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತಾರೆ. ಹಾಗಾದರೆ ಆ ಒಂದು ಶುದ್ಧವಾದ ಮನಸ್ಸು, ಆ ವೈರಾಗ್ಯ, ಆ ಆಧ್ಯಾತ್ಮಿಕತೆಯನ್ನು ನಾವು ಬೆಳೆಸ್ಕೊಳ್ಬೇಕಾದ್ರೆ ಏನು ಮೆಡಿಷನ್ ಇದೆ, ಹೆಂಗೆ ಮಾಡಿದ್ರೆ ನಮಗೆ ಬರುತ್ತೆ? ಯಾವಾಗ ನಮಗೆ ಈ ಅಹಂಕಾರ ದುರಹಂಕಾರ ಹೋಗಿ ಪೂಜಾ ಪುರಸ್ಕಾರಗಳನ್ನು ಮಾಡುವಾಗ ನಮಗೆ ಭಗವಂತನ ಆಶೀರ್ವಾದ ಪ್ರಾಪ್ತಿಯಾಗ್ತದೆ. ಯಾವುದೇ ಯಾತ್ರೆ, ಜಾತ್ರೆ, ಪೂಜೆ, ಜಪ, ಧ್ಯಾನ ಯಾವುದೇ ಆಗಲಿ, ಮೊದಲು ಮನಸ್ಸು ಶುದ್ಧ ಮಾಡ್ಕೋಬೇಕು. ನಮ್ಮಲ್ಲಿ ವೈರಾಗ್ಯ ಜಾಸ್ತಿ ಮಾಡಿಕೊಂಡಾಗ ನಮಗೆ ಅದು ಫಲಪ್ರಾಪ್ತಿ ಆಗ್ತದೆ. ನಂಗೆ ಮಂತ್ರ ಜಪ ಮಾಡೋಕ್ಕೆ ಆಗ್ತಿಲ್ಲ, ಯಾತ್ರೆ ಮಾಡೋಕ್ಕೆ ಆಗ್ತಿಲ್ಲ, ದಾನ ಕೊಡಬೇಕು ಅಂತ ಕೊಡೋಕ್ಕೆ ಆಗ್ತಿಲ್ಲ, ಏನೋ ಮಾಡಬೇಕು ಅಂತ ಹೊರಟಿದ್ದೀನಿ ಆಗ್ತಿಲ್ಲ ಅಂದರೆ ಯಾವುದೋ ಒಂದು ತಡೀತಾ ಇದೆ ನಮ್ಮಲ್ಲಿ. ಅದನ್ನು ತೆಗೆದುಹಾಕ್ಲಿಕ್ಕೆ ಕಲಿಯುಗದಲ್ಲಿ ಗಣಪತಿ ಬಿಟ್ಟರೆ ಆಂಜನೇಯ ಒಬ್ಬರಿಗೆ ಅಂತ ಸಾಕು. ರಾಮನಿಗಿಂತೂ ಬಲಶಾಲಿ ಆಂಜನೇಯ. ನೋಡಿ, ಚಕ್ಕಂತ ಹಾರ್ಬಿಟ್ಟ ಲಂಕೆಗೆ, 100 ಯೋಜನೆ ದಾಟಿ ಸೀತೆನ ಭೇಟಿ ಮಾಡಿ ಬರ್ತಾನೆ. ರಾಮನಿಗೆ ಹೋಗೋಕ್ಕಾಗಲಿಲ್ಲ, ಆಂಜನೇಯ ಹೋಗಿ ಬಂದ. ರಾಮನ ಕೈಲಿ ಆಗದಿರೋದೆಲ್ಲ ಆಂಜನೇಯ ಮಾಡಿದ್ದಾನೆ. ಅವನೆಂಥ ಮಹಾಬಲಶಾಲಿ! ಅವನಲ್ಲಿರೋ ಬಲ ಅಲ್ಲ, ಅವನಲ್ಲಿದ್ದುವಾದಂಥ ಶುದ್ಧ ಭಕ್ತಿ, ರಾಮನ ಮೇಲೆ ಇಟ್ಟಂಥ ವಿಶ್ವಾಸ, ಆ ಒಂದು ಸ್ಪಿರಿಚುವಲ್ ಪವರ್ ಇದೆಯಲ್ಲ, ಆಧ್ಯಾತ್ಮಿಕತೆ ಆಂಜನೇಯನಲ್ಲಿ, ಹನುಮಂತನಲ್ಲಿದ್ದಂಥ ಆ ಒಂದು ದಾಸ ಶ್ರೇಷ್ಠತೆ, ಶರಣಾಗತಿ ರಾಮನಿಗೆ, ಮತ್ತು ರಾಮನ ಮೇಲೆ ಇಟ್ಟಂಥ ಅಗಾಧವಾದಂಥ ಬಹಳ ನಂಬಿಕೆ, ಆ ನಂಬಿಕೆಯೇ ಭಕ್ತಿ, ಪ್ರೀತಿ, ಲವ್. ಅದರಿಂದ ಆ ರಾಮನ ಮೇಲೆ ಇಟ್ಟಂಥ ಭಕ್ತಿ, ಅವನು ಕಂಪ್ಲೀಟ್ ಶರಣಾಗಿದ್ದಕ್ಕೆ ರಾಮನಿಗೆ ಅವನಿಗೆ ಅಷ್ಟು ಬಲ ಬಂತು. ಆದ್ದರಿಂದ ನಾವು ಯಾವುದೇ ದೋಷಗಳಿದ್ದರೂ ಕೂಡ, ಯಾವುದೇ ತಪ್ಪು ಮಾಡಿದರೂ ಕೂಡ, ಪೂಜೆ ಪುರಸ್ಕಾರಗಳಲ್ಲಿ ಫಲಪ್ರಾಪ್ತಿಯಾಗಬೇಕು ಅಂತಂದರೆ ನಾವು ಆಂಜನೇಯನ ಜಪ ಮಾಡಬೇಕಂತೆ 1 ವಾರ ಮುಂಚೆ. ನಾವು ಯಾವುದೇ ಜಪ ಮಾಡಿದ್ರೂ ಮನಸ್ಸು ಬರ್ತಿಲ್ಲ, ನನಗೆ ಜಪ ಮಾಡೋಕ್ಕೆ ಕಂಟಿನ್ಯೂ ಮಾಡಲಿಕ್ಕೆ ಆಗ್ತಾಯಿಲ್ಲ, ಅಡೆತಡೆಗಳಿದೆ, ಏನೇನೋ ತೊಂದರೆಗಳಿದೆ ಅಂತ ಅಂತೀವಲ್ಲ, ಆಗ ತಕ್ಷಣ ಆಂಜನೇಯನ ಜಪ ಮಾಡಬೇಕಂತೆ. ಆಗ ಯುಕ್ತಿ, ಮುಕ್ತಿ, ಶಕ್ತಿ 3 ಕೊಡ್ತಾರಂತೆ. ಆಗ ನಾವು ಮಾಡೋ ಪೂಜಾ ಫಲ ಪ್ರಾಪ್ತಿ ಆಗ್ತದಂತೆ. ಅದರಿಂದ ನಾವು ಪೂಜೆ ಮಾಡೋಕ್ಕೆ ಮುಂಚೆ ಹೆಂಗೆ ಸ್ನಾನ ಮಾಡ್ತೀವೋ ಹಾಗೆ ನಮ್ಮ ಆತ್ಮ ಮತ್ತು ಮನಸ್ಸನ್ನು ಸ್ನಾನ ಮಾಡಿಸೋಕ್ಕೆ ಒಂದು ಮಂತ್ರ ಇದೆಯಂತೆ, ಒಂದು ಸೋಪ್ ಇದೆಯಂತೆ, ಒಂದು ಟ್ಯಾಬ್ಲೆಟ್ ಇದೆಯಂತೆ. ಅದೇನು ಗೊತ್ತಾ? ಆಂಜನೇಯಂದು ಒಂದು ವಿಳ್ಯದೆಲೆ ತೊಗೋಬೇಕು, ಅದಕ್ಕೊಂದು ಅಡಿಕೆ ಸುಣ್ಣ ಎಲ್ಲ ಹಾಕಬೇಕು. ನಾವು ಊಟ ಮಾಡಿದ್ಮೇಲೆ ವಿಳ್ಯದೆಲೆ ತಿಂತೀವಲ್ವ, ಹಾಗೆ ವಿಳ್ಯದೆಲೆ, ಅಡಿಕೆ, ಸುಣ್ಣ ಎಲ್ಲ ಕೈಲಿ ಇಟ್ಕೊಂಬಿಟ್ಟು, ಅಂದರೆ ತಾಂಬೂಲ. ವಿಳ್ಯದೆಲೆಗೆ ಸಂಸ್ಕೃತಿ ನಾಗವಲ್ಲಿ ಅಂತ ಕರೀತಾರೆ. ಕೈಗೆ ತೊಗೊಳ್ಳಿ, 1-2 ವಿಳ್ಯದೆಲೆ ಇಡಿ, 2-3 ಅಡಿಕೆ ಇಡಿ, ಸ್ವಲ್ಪ ಸುಣ್ಣ ಇಡಿ, ಮರ್ಚಿಬಿಡಿ, ಕೈಲಿಟ್ಕೊಳ್ಳಿ. ಓಂ ನಮೋ ಭಗವತೆ, ಭಗವಂತನ ಸ್ವರೂಪನಾದ ಆಂಜನೇಯ. ಓಂ ನಮೋ ಭಗವತೆ ಆಂಜನೇಯಾಯ. ಆತ್ಮ ನೋಡಿ, ಇಲ್ಲಿ ಸೋಲ್, ದೇಹ ಅಂತ ಹೇಳ್ತಿಲ್ಲ, ಮನಸ್ಸು ಅಂತ ಹೇಳ್ತಿಲ್ಲ ಈ ಮಂತ್ರದಲ್ಲಿ. ಆತ್ಮತತ್ವ ಪ್ರಕಾಶ ಯಸ್ವಾಹ ಅಂತ ಬರುತ್ತೆ ಮಂತ್ರದಲ್ಲಿ. ಇದು ಹನುಮಾನ್ ತಂತ್ರಸಾರದಲ್ಲಿ ಉತ್ತರ ಭಾಗದಲ್ಲಿ ಚಾಪ್ಟರ್ 18ರಲ್ಲಿ ಇದೊಂದು ಮಂತ್ರ ಬಂತು. ಏನಂತ? ಓಂ ನಮೋ ಭಗವತೆ ಆಂಜನೇಯಾಯ. ಆತ್ಮತತ್ವ ಪ್ರಕಾಶಾಯ, ನನ್ನ ಆತ್ಮದಲ್ಲಿರತಕ್ಕಂಥ ಎಲ್ಲ ಥರ ಕಲ್ಮಶಗಳನ್ನು ನಾಶ ಮಾಡಿ ಆತ್ಮ ಉದ್ಧಾರ ಮಾಡುವಂಥ, ಆತ್ಮ ಸಾಕ್ಷಾತ್ಕಾರ ಆಗುವಂತೆ ಪ್ರಕಾಶಮಾನವಾಗಿ ಮಾಡು, ಬೆಳಗಿಸು ಅನ್ನೋ ಒಂದು ಮಂತ್ರ. ಓಂ ನಮೋ ಭಗವತೆ ಆಂಜನೇಯಾಯ. ಆತ್ಮತತ್ವ ಪ್ರಕಾಶಕಾಯ ಸ್ವಾಹ. ವಿಳ್ಯದೆಲೆ ಅದು ತಾಂಬೂಲ ಕೈಲಿಟ್ಕೊಂಡು ಓಂ ನಮೋ ಭಗವತೆ ಆಂಜನೇಯಾಯ ಆತ್ಮತತ್ವ ಪ್ರಕಾಶಾಯ ಸ್ವಾಹ.
ಓಂ ನಮೋ ಭಗವತೆ ಆಂಜನೇಯಾಯ ಆತ್ಮತತ್ವಪ್ರಕಾಶಾಯ ಸ್ವಾಹ. ಓಂ ನಮೋ ಭಗವತೆ ಆಂಜನೇಯಾಯ ಆತ್ಮತತ್ವಪ್ರಕಾಶಾಯ ಸ್ವಾಹ ಅಂಥೇಳಿ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿಕೊಂಡು ಜಪ ಮಾಡಿಬಿಟ್ಟು ಗಣಪತಿ ಹಬ್ಬ, ಗೌರಿ ಹಬ್ಬ, ಯಾವುದೇ ದೀಪಾವಳಿಗೆ ಅಥವಾ ನವರಾತ್ರಿ, ಏನೇ ಜಾತ್ರೆ, ಯಾತ್ರೆ, ದಾನ ಏನೇ ಮಾಡಬೇಕಾದ್ರೂ ಶುದ್ಧ ಮನಸ್ಸು ಪ್ರಾಪ್ತಿಯಾಗಲಿ, ನನ್ನಲ್ಲಿ ಆಧ್ಯಾತ್ಮಿಕ ಅಂದರೆ ವೈರಾಗ್ಯ, ದುರಾಭಿಮಾನ, ದುರಾಸೆ ಬಿಟ್ಟವನಿಗೆ ವೈರಾಗ್ಯ ಅಂತಾರೆ. ಇವನು ಬಿಟ್ಟವನಿಗೆ ವೈರಾಗ್ಯ ಪುರುಷ ಅಂತಾರೆ. ಅಂಥ ಆಧ್ಯಾತ್ಮಿಕತೆ, ಅಂಥ ವೈರಾಗ್ಯವನ್ನು ನನಗೆ ದಯಪಾಲಿಸು, ಆತ್ಮತತ್ವವನ್ನು ಪ್ರಕಾಶ ಮಾಡು. ನಾನು ಯಾರು, ಎಲ್ಲಿಂದ ಬಂದೆ, ಯಾತಕ್ಕೆ ಬಂದೆ, ಏನು ಉದ್ದೇಶಕ್ಕೆ ಬಂದಿದ್ದೀನಿ, ಅದನ್ನು ಕಂಪ್ಲೀಟ್ ಮಾಡೋ ಒಂದು ಆತ್ಮ ಸಾಕ್ಷಾತ್ಕಾರವನ್ನು ನನಗೆ ಮಾಡಿಕೊಡು ಅಂತೇಳಿ ಆ ಭಗವಂತ ಆಂಜನೇಯನನ್ನು ಭಗವಂತನ ಸ್ವರೂಪವಾಗಿ ನೋಡಬೇಕಂತೆ. ಅದಕ್ಕೆ ಮಂತ್ರ ಶುರುವಾಗೋದೆ ಓಂ ನಮೋ ಭಗವತೆ ಆಂಜನೇಯಾಯ ಆತ್ಮತತ್ವ ಪ್ರಕಾಶಾಯ ಸ್ವಾಹ ಅಂತೇಳಿ ಆ ತಾಂಬೂಲನ ನಿಮ್ಮ ಮನೇಲಿ ಆಂಜನೇಯನ ಫೋಟೋ ವಿಗ್ರಹ ಇಟ್ಬಿಟ್ಟು ಧೂಪ ದೀಪ ಹಾಕಿ ನೈವೇದ್ಯ ಮಾಡಿ ಆರತಿ ಮಾಡಿ. ಇಲ್ಲ ನಿಮ್ಮ ಪಕ್ಕದಲ್ಲಿ ಯಾವುದೋ ಆಂಜನೇಯನ ದೇವಸ್ಥಾನಕ್ಕಿದ್ರೆ ಆ ತಾಂಬೂಲ, ಜಪ ಮಾಡಿರೋ ತಾಂಬೂಲನ ತೊಗೊಂಡೋಗಿ ಆಂಜನೇಯ ಸ್ವಾಮಿ ಪಾದದಲ್ಲಿ ಇಟ್ಬಿಟ್ರೆ ಸಾಕು. ಆಗ ಮನಸ್ಸು ಶುದ್ಧಿ ಮಾಡ್ತಾನೆ, ವೈರಾಗ್ಯ ಜಾಸ್ತಿ ಮಾಡ್ತಾನೆ. ನೀವು ಯಾರು, ಎಲ್ಲಿಂದ ಬಂದ್ರಿ ಅಂತ, ಮತ್ತು ನೀವು ಎಲ್ಲೋದ್ರೂ ಭಗವಂತನ ಆಶೀರ್ವಾದ ಆಗುವಂಥ ಒಂದು ಶಕ್ತಿಯನ್ನು ಆಂಜನೇಯ ಪ್ರಸಾದ ಕರುಣಿಸ್ತಾರೆ ಅಂಥೇಳಿ ಹನುಮಂತ ತಂತ್ರಸಾರದಲ್ಲಿ ಇದೆಲ್ಲ ಬರ್ತದೆ. ಆದ್ದರಿಂದ ನಮ್ಮ ಮನಸ್ಸು ಯಾವಾಗ ಶುದ್ಧಿ ಆಗುತ್ತೋ, ಯಾವಾಗ ಆಧ್ಯಾತ್ಮಿಕತೆ, ವೈರಾಗ್ಯ, ದುರಾಭಿಮಾನ, ದುರಾಸೆಗಳನ್ನು ಬಿಟ್ಟಾಗ ವ್ರತ, ಯಾತ್ರೆ, ಪೂಜಾ ಫಲ ಪ್ರಾಪ್ತಿಯಾಗ್ತದೆ ಅನ್ನೋ ಒಂದು ಅಂಶವನ್ನು ಆಂಜನೇಯನನ್ನು ಪ್ರಾರ್ಥನೆ ಮಾಡಿ ಪಡಿಬೇಕು ಅಂತ ಹೇಳುತ್ತೆ ನಮ್ಮ ಶಾಸ್ತ್ರ ಪುರಾಣಗಳು. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಇರೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರಿಗೆ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವೇ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನನ್ನ ನಮಸ್ಕಾರ. ಸಾಯಿರಾಮ್.